ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನೀಗ ಸಂಡೇ ಆಗಲಿ ಲೇಟ್ ಎದ್ದಿದ್ದೀನಿ. ಸೊ ನಾನು ಡ್ರಾಯಿಂಗ್ ಮಾಡ್ತಿದ್ದೆ. ಈ ಡ್ರಾಯಿಂಗ್ ಇದು ನೀವು ಮಾಡಿ ಆಯ್ತು, ಚೆನ್ನಾಗಿ ಮಾಡುತ್ತೀನಿ ನೋಡ್ತು. ಇದು ಕೀಪ್ ಚೈನ್, ಇಲ್ಲಿ ಕೀಪ್ ಚೈನ್ ಮ್ಯಾಥ್ಸ್ ನೋಟ್ಸ್. ನಿಮ್ದು ಯಾವ ಸಬ್ಜೆಕ್ಟ್ ಇತ್ತು ನೋಡಿ. ಹೊರಗಿದ ವ್ಯೂ ನೋಡ್ತೀರಿ ಗೈಸ್, ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ಸೂರ್ಯ ಬೆಳಕಿಗೆ ಇದು ಹೊಡಿತಾ ಇದೆ ನನ್ನ ಮುಖಕ್ಕೆ. ನಾನು ಟ್ರೈ ಮಾಡಲಿಕ್ಕೆ ಆಗಲ್ಲ. ಬರೀ ಬಾಲ್ಕನಿಯಿಂದ ತೋರಿಸ್ತೀನಿ ಎಷ್ಟು ಒಳ್ಳೆ ವ್ಯೂ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ಸೂರ್ಯ ನನ್ನ ಮೈ ಮೇಲೆ ಬಿದ್ದಾಗ ಆಗ್ತದೆ, ಅಷ್ಟು ಬೆಳಕಿದೆ ಇಲ್ಲಿ. ಅಪ್ಪ, ಮತ್ತು ನೋಡಿ ಅಣ್ಣನವ್ರು ಈಗ ಆಡ್ತಿದ್ದಾರೆ. ನಿನ್ನ ತೋರಿಸ್ತೀನಿ, ಇಲ್ಲಿ ಬನ್ನಿ. ಇಲ್ಲಿ ನಾವೆಲ್ಲ ಹೀಗೆ ಬೆಳಗ್ಗೆ ಎದ್ದು ಕೂಡ ಸಂಡೆ ನಾವೆಲ್ಲ ಮಕ್ಕಳು ಆಡ್ತಿದ್ದೆ. ಅವ್ರ ಕಣ್ಣೆಲ್ಲ ಸಿಕ್ಕಿದಾಗ ಟೈಮಲ್ಲಿ ನೋಡಿ ಎಲ್ಲ ಆಡ್ತಿದ್ದಾರೆ. ಮನೆ ಸೊ ನಾವು ಆಮೇಲೆ ನಾವು ತಿರ್ಗಾಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿ ಹೋಗ್ತಿದ್ದೇವೆ ಅಂತ ಆಮೇಲೆ ಹೇಳ್ತೇವೆ ಗೈಸ್. ಸೊ ಕಂಟಿನ್ಯೂ ಆಮೇಲೆ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್. ಸೊ ಬಾಯ್ ಬಾಯ್. ನೋಡಿ, ನನಗೆ ಚಟ್ನಿ ಎಲ್ಲ ಇಷ್ಟ ಆಗಲ್ಲ. ಸೊ ನಾನು ಜೇನುತುಪ್ಪದಲ್ಲಿ ತಿನ್ನೋದು ಯಮ್ಮಿ ಆಗಿರೋದು. ದೋಸೆ ಬಾಯಿ ಹಾಕೋಬೇಕು, ಜೇನುತುಪ್ಪ ನೆನೆ ಹಾಕಬೇಕು. ಅಮ್ಮ ತಿಂಡಿ ಮಾಡ್ತಿದ್ದಾರೆ, ತೋರಿಸ್ತೀನಿ. ಅಮ್ಮ ಕೊಟ್ಟಿದ್ದ ತಿಂಡಿನ ನಾನು ತಿಂದು ಸಂಡೇಗೋಸ್ಕರ ನಾನು ಲೇಟ್ ಎದ್ದು ತಿಂಡಿ ತಿಂದಾದ ಕೂಡ ರೀಲ್ಸಿಗೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇದು ಯಾವ ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಈಗ ಡ್ಯಾನ್ಸ್ ಮಾಡೋದು ಸಾಂಗ್ ಯಾವುದಂತ ನೀವು ಗೆಸ್ ಮಾಡಿ ಹೇಳಿ. ಆಮೇಲೆ ತೋರಿಸ್ತೀನಿ. ನಾವಿವತ್ತು ಬಂದಿರೋದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದಾರ್ತಿ. ನಾಗಲೋಕದಲ್ಲಿ ಶ್ರೀ ಶಂಖಚೂಡನೆಂಬ ನಾಗರಾಜನಿಗೆ ವರಪ್ರಸಾದದಿಂದ ಜನಿಸಿದ 5 ಜನ ಹೆಣ್ಣು ಮಕ್ಕಳು ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಹಾಗೂ ನೀಲರತಿ. ಈ ತಾಯಿ ಕ್ಷೇತ್ರದಲ್ಲಿ ನೆಲೆಸುವುದರಿಂದ ಈ ಕ್ಷೇತ್ರವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದಾರ್ತಿ ಎಂದು ಪ್ರಸಿದ್ಧವಾಗಿದೆ. ಈ ತಾಯಿ ಮಹಿಮೆ ಅಪಾರವಾದದ್ದು. ಈ ಕ್ಷೇತ್ರ ನಾನಾ ಕಡೆಗಳಿಂದ ಜನರು ಆಗಮಿಸುತ್ತಾರೆ. ಈ ಕ್ಷೇತ್ರವು ಸುತ್ತ ಇರುವುದೇ ನಮ್ಮ ಪುಣ್ಯ. ಈ ಕ್ಷೇತ್ರವು ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಕಾಣಿಸುತ್ತದೆ.
ಅದೆಂತ ಮಾಡ್ತಿರ್ತಾರೆ ಅಮ್ಮ ಹೇಳ್ತೀನ ಪ್ರತಿ ವರ್ಷ ಇಲ್ಲಿ ಗಂಡ ಸೇವೆ ನಡೆಯುತ್ತದೆ ಮತ್ತು ಜಾತ್ರೆ ನಡೆಯುತ್ತದೆ. ಇದೇ ಪ್ರತಿ ವರ್ಷ ಇಲ್ಲಿ ಗಂಡ ಸೇವೆ ನಡೆಯುತ್ತದೆ ಮತ್ತು ಜಾತ್ರೆ ನಡೆಯುತ್ತದೆ. ಇದೇ ಕರೆಯೋದಾ ಬನ್ನಿ ನಾವು ಹೋಗೋಣ. ಹೆಲಿಕಾಪ್ಟರ್ಗೆ ಎಷ್ಟು? ಅದಕ್ಕೆ 350 ಮಾತ್ರ. ಚೆಕ್ ಮಾಡಿ ಕೊಡ್ತೆ. ನಮ್ಮ ಚಾನಲನ್ನು ವೀಕ್ಷಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.